ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಮೆಂತ್ಯ ಮುದ್ದೆ. ಸಕ್ಕರೆ ಕಾಯಿಲೆಗೆ, ಕೂದಲಿನ ಆರೈಕೆಗೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ಸ್ಗೆ, ಮಲಬದ್ಧತೆಗೆ, ಏಜಿಂಗ್ ಸಮಸ್ಯೆಗಳಿಗೆ, ಹೀಗೆ ಅನೇಕ ಅನಾರೋಗ್ಯ ಸಮಸ್ಯೆ ಇರುವವರಿಗೆ ಮತ್ತು ಆರೋಗ್ಯವಾಗಿರಲು ಸಹ ಈ ಮೆಂತ್ಯ ಮುದ್ದೆ ಸಹಾಯಕ. ಬನ್ನಿ, ಆರೋಗ್ಯಕರವಾದಂತಹ ಮೆಂತ್ಯ ಮುದ್ದೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ. ಬಾಣಲಿ ಚೆನ್ನಾಗಿ ಬಿಸಿ ಆಗಬೇಕು. ನಾನಿಲ್ಲಿ ಅರ್ಧ kg ಉದ್ದಿನಕಾಳನ್ನ ತೊಗೊಂಡಿದ್ದೀನಿ. ಆದಷ್ಟು ಉದ್ದಿನಕಾಳು ತೊಗೊಂಡ್ರೆ ಉತ್ತಮ. ಉದ್ದಿನಕಾಳು ಸಿಗಲಿಲ್ಲ ಅಂದರೆ ಉದ್ದಿನಬೇಳೆನೂ ಸಹ ಹಾಕೋಬೋದು. ಉದ್ದಿನಕಾಳನ್ನ ಹುರಿಬೇಕಾದ್ರೆ ಒಂದು ಒಳ್ಳೆ ಘಮ ಬರುತ್ತೆ. ಘಮ ಬರೋವರೆಗೂ ಉದ್ದಿನಕಾಳನ್ನ ಹುರಿದ್ರೆ ಸಾಕಾಗುತ್ತೆ. ಉದ್ದಿನಕಾಳನ್ನ ಮೊದಲಿಗೆ ಹುರಿಬೇಕಾದ್ರೆ ಒಂದು 2-3 ನಿಮಿಷಗಳ ಕಾಲ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿದ್ರೆ ಸಾಕಾಗುತ್ತೆ. ಸುಮಾರು 4-5 ನಿಮಿಷಗಳ ಕಾಲ ಹುರಿದಾದ್ಮೇಲೆ ಉದ್ದಿನಕಾಳನ್ನ ಒಂದು ಪ್ಲೇಟ್ಗೆ ಹಾಕ್ಕೋಬೇಕಾಗತ್ತೆ. ಉದ್ದಿನಕಾಳನ್ನ ಹುರಿದಾದ್ಮೇಲೆ ನಾನಿಲ್ಲಿ ಅರ್ಧ kg ಮೆಂತ್ಯನೂ ಸಹ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಕಾಳನ್ನ ಎಲ್ಲಿವರೆಗೂ ಹುರಿಬೇಕು ಅಂದರೆ ಮೆಂತ್ಯ ಕಾಳು ಕೆಂಪಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಹುರಿದ್ರೆ ಸಾಕಾಗುತ್ತೆ. ತೀರಾ ಕೆಂಪಗಾಗೋವರೆಗೂ ಹುರಿಯೋ ಅವಶ್ಯಕತೆ ಇರೋದಿಲ್ಲ. ಮೆಂತ್ಯ ಕಾಳನ್ನ ಹುರಿಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಸ್ಟವ್ನ. ಈಗ ಘಮ ಬರ್ತಿದೆ ಮತ್ತು ಪಟ್ ಸೌಂಡ್ ಬರ್ತಿದೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಮೆಂತ್ಯ ಕಾಳನ್ನ. ಈಗ ಮೆಂತ್ಯನ ಹುರಿದಿದ್ದಾಗಿದೆ. ಈಗ ಅಕ್ಕಿ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ನಾನಿಲ್ಲಿ 3 kg ಮೆಂತ್ಯ ಹಿಟ್ಟನ್ನು ಮಾಡ್ತಾ ಇದ್ದೇನೆ. 1 kg ಅಕ್ಕಿ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಅಡುಗೆಗೆ ಬಳಸುವಂತಹ ಅಕ್ಕಿನೇ ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು 1 kg ಗೋಧಿ ತೊಗೊಂಡಿದ್ದೀನಿ. ಮತ್ತು ಅರ್ಧ kg ಉದ್ದಿನಕಾಳು, ಅರ್ಧ kg ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಈ 4 ಪದಾರ್ಥಗಳು ಮೊದಲೇ ನಿಮ್ಮ ಮನೇಲಿ ಇತ್ತು ಅಂದರೆ ಒಂದು ಅಳತೆ ಪಾತ್ರೆನಲ್ಲಿ ಇಟ್ಕೊಂಡು ಸಹ ಅಳತೆ ಮಾಡ್ಕೋಬೋದು. ಅಥವಾ ವೇಯಿಂಗ್ ಸ್ಕೇಲ್ ಏನಾದರೂ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಅದರಲ್ಲೂ ಸಹ ಅಳತೆ ಮಾಡಿ ಹಾಕೋಬೋದು. ಅಕ್ಕಿ ಇಲ್ಲಿ ಕೆಂಪಗಾಗೋವರೆಗೂ ಹುರಿಯೋ ಅವಶ್ಯಕತೆ ಇಲ್ಲ. ಅಕ್ಕಿ ಬಣ್ಣ ಸ್ವಲ್ಪ ಬೆಳ್ಳಗಾಗುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿನ. ನಾನಿಲ್ಲಿ ತೋರಿಸ್ತಿರೋ ಅಂತಹ ಮೆಂತ್ಯ ಹಿಟ್ಟನ್ನ ಸುಮಾರು 6 ತಿಂಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. 1 kg ಅಕ್ಕಿನ ಹುರ್ಕೊಂಡಿದ್ದಾಗಿದೆ. ಈಗ ಗೋಧಿನ ಹಾಕ್ಕೊಂಡು ಇಲ್ಲಿ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಚಪಾತಿಗೆ ಬಳಸುವಂತಹ ಗೋಧಿನ ಬಳಸಿದ್ದೀನಿ. ಇಲ್ಲಿ ಈ ರೀತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಗೋಧಿನ ಚೆನ್ನಾಗಿ ಹುರ್ಕೋಬೇಕು. ಗೋಧಿ ಹುರಿಬೇಕಾದ್ರೆ ಪಟ್ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಿದ ತಕ್ಷಣ ನಾವು ಸ್ಟವ್ನ ಆಫ್ ಮಾಡ್ಕೋಬೋದು. ನಾನಿಲ್ಲಿ ಗೋಧಿನೂ ಸಹ 2 ಬಾರಿ ಹುರ್ಕೋತಾ ಇದ್ದೀನಿ. ಅರ್ಧ kg ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇಲ್ಲಿ ಗೋಧಿನ. ಈ ಎಲ್ಲ ಪದಾರ್ಥಗಳನ್ನ ಹುರಿಬೇಕಾದ್ರೆ ಮನೆ ತುಂಬ ಪರಿಮಳ ಹರಡಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಈಗ ಅರ್ಧದಷ್ಟು ಗೋಧಿನ ಹುರಿದಿದ್ದಾಗಿದೆ. ಮತ್ತು ಅರ್ಧದಷ್ಟು ನಾನಿಲ್ಲಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳು ಸಂಪೂರ್ಣವಾಗಿ ತಣ್ಣಗಾದ ನಂತರ ಮಿಲ್ಗೆ ಹಾಕಿಸ್ಕೋಬೇಕಾಗತ್ತೆ. ತಣ್ಣಗಾಗಲಿಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಆದ್ದರಿಂದ ಒಂದು ಬಟ್ಟೆ ಮೇಲೆ ಹರಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಗೋಧಿನೂ ಸಹ ಹುರ್ಕೊಂಡಿದ್ದಾಗಿದೆ. ಈ ಎಲ್ಲ ಪದಾರ್ಥಗಳನ್ನ ನಾವು ಪಾತ್ರೆಯಲ್ಲೇ ಇಟ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ಬಹಳ ಸಮಯ ತಗೊಳುತ್ತೆ. ಆದ್ದರಿಂದ ಈ ರೀತಿಯಾಗಿ ಒಂದು ಬಟ್ಟೆ ಮೇಲೆ ಹರಡಿದ್ರೆ ಬೇಗ ತಣ್ಣಗಾಗುತ್ತೆ. ಉದ್ದಿನಕಾಳು, ಮೆಂತ್ಯ, ಅಕ್ಕಿ ಮತ್ತು ಗೋಧಿ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದನ್ನು ಮಿಲ್ಲಿಗೆ ಕೊಡಬೇಕು. ಮಿಲ್ಲಿಗೆ ಕೊಡೋದಕ್ಕೂ ಮುಂಚೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಪಿಂಕ್ ಸಾಲ್ಟ್ನ ಬಳಸಿದ್ದೀನಿ. ಯಾವುದೇ ಹಿಟ್ಟನ್ನು ಆಗಲಿ ನಾವು ಮಿಲ್ ಮಾಡಿಸೋದಕ್ಕೆ ಮುಂಚೆನೇ ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡಿದ್ರೆ ತುಂಬ ದಿವಸಗಳ ಕಾಲ ಫ್ರೆಶ್ ಆಗಿರುತ್ತೆ ಮತ್ತು ಮುದ್ದೆ ಮಾಡಬೇಕಾದ್ರೆ ಗಂಟು ಆಗೋದಿಲ್ಲ. ಈಗೆಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸ್ಬೇಕಾಗತ್ತೆ. ಪುಡಿ ಮಾಡಿಸಿದ್ದಾಗಿದೆ. ಈಗ ಮೆಂತ್ಯ ಮುದ್ದೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸ್ಟವ್ ಹೈ ಫ್ಲೇಮಲ್ಲಿರಲಿ. ಬಾಣಲಿ ಬಿಸಿ ಹಾಕಬೇಕು. ಬಿಸಿ ಆದ ನಂತರ 2 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ಮೆಂತ್ಯ ಹಿಟ್ಟು ತೊಗೊಂಡ್ರೆ 2 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದಾಗಿದೆ. ನಾನಿಲ್ಲಿ 1 ಕಪ್ಪಷ್ಟು ಮೆಂತ್ಯ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಚಮಚದಷ್ಟು ಮೆಂತ್ಯ ಹಿಟ್ಟನ್ನ ನೀರಿಗೆ ಹಾಕ್ಕೋಬೇಕು. ಸ್ಟವ್ನ ಬೇಕಿದ್ರೆ ಈ ಹಂತದಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿ ಮಿಲ್ಗೆ ಹಾಕ್ಸಿರೋದ್ರಿಂದ ಗಂಟು ಆಗೋದಿಲ್ಲ. ಹಿಟ್ಟು ಚೆನ್ನಾಗಿ ಮೆಲ್ಟ್ ಆಗುತ್ತೆ ನೀರಲ್ಲಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು.
ಈ ಮಧ್ಯದಲ್ಲಿ ನಾನು ಅರ್ಧ ಚಮಚದಷ್ಟು ತುಪ್ಪನೂ ಸಹ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀರು ಕುದಿಬೇಕಾದ್ರೇ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕೋದು ಆಪ್ಷನಲ್, ಆದರೆ ಆರೋಗ್ಯದ ದೃಷ್ಟಿಯಿಂದ ತುಪ್ಪ ತಿನ್ನೋದು ಬಹಳ ಒಳ್ಳೆಯದು. ಆದ್ದರಿಂದ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಕುದೀತಾ ಇರಬೇಕಾದ್ರೆ ಸ್ವಲ್ಪ ನೀರನ್ನು ತೆಗೆದಿಟ್ಕೋಬೇಕಾಗತ್ತೆ. ಈಗ ತೆಗೆದುಕೊಂಡಿರುವಂತಹ ಮೆಂತ್ಯ ಹಿಟ್ಟನ್ನು ಹಾಕ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಂತ್ಯ ಹಿಟ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಫೋಕ್ ಸ್ಪೂನ್ನ ಯೂಸ್ ಮಾಡಿದ್ದೀನಿ. ಈ ರೀತಿ ಚೆನ್ನಾಗಿ ತಿರುಕೊಡ್ಬೇಕಾಗತ್ತೆ. ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫೋಕ್ ಸ್ಪೂನ್ ಸಹಾಯದಿಂದ. ನಾನಿಲ್ಲಿ ಒಂದು ಮುದ್ದೆ ಮಾತ್ರ ಮಾಡ್ತಾ ಇದ್ದೇನೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಆ ನೀರನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಸಮ ಮಾಡಬೇಕು. ತೆಗೆದಿಟ್ಟಿರುವಂತಹ ನೀರನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೀರನ್ನು ಹಾಕಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು 2 ನಿಮಿಷಗಳ ಕಾಲ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ಪೂನ್ ಸ್ವಲ್ಪ ಗಟ್ಟಿ ಇರಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದಿದ್ರೆ ಮೆಂತ್ಯ ಮುದ್ದೆ ಸವಿಯಲು ಸಿದ್ಧ ಆಗುತ್ತೆ. ನೋಡಿ, ಒಂದು ಸಣ್ಣ ಗಂಟು ಸಹ ಆಗಿಲ್ಲ, ಅಷ್ಟು ಚೆನ್ನಾಗಾಗಿದೆ ಮುದ್ದೆ. ಭಾಳ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತೋರಿಸಿರುವಂತಹ ಅಳತೆ ವಿಧಾನದಲ್ಲಿ ಮಾಡಿದ್ರೆ ಮೆಂತ್ಯ ಮುದ್ದೆ. ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡೆ ಈ ರೀತಿ ಚೆನ್ನಾಗಿ ತಿರುಕೋಬೇಕಾಗತ್ತೆ. ಮೆಂತ್ಯ ಮುದ್ದೆನ ಬೆಲ್ಲ ಹಾಕಿನೂ ಸಹ ಮಾಡ್ಕೊಂಡು ತಿನ್ಬೋದು. ಆದಷ್ಟು ಬೆಳಗಿನ ಉಪಹಾರಕ್ಕೆ ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಬಹಳ ಒಳ್ಳೆಯದು. ನೀವೇನಾದರೂ ಬೆಲ್ಲ ಹಾಕಿ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಈ ರೀತಿ ಮುದ್ದೆ ಮಾಡಿಕೊಂಡು ಯಾವುದಾದ್ರೂ ಸಾರಿನ ಜೊತೆ ತಿಂದರೂ ಸಹ ಒಳ್ಳೆಯದು. ಪ್ರತಿನಿತ್ಯ ದಿನಕ್ಕೊಂದು ಬಾರಿ ಈ ಮೆಂತ್ಯ ಮುದ್ದೆ ತಿನ್ನೋದು ಬಹಳ ಒಳ್ಳೆಯದು. ವಾರ ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ವಾರಕ್ಕೆ 2 ರಿಂದ 3 ಬಾರಿ ಆದರೂ ತಿನ್ನೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ನಾನಿಲ್ಲಿ ಒಂದು ಮುದ್ದೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದೇ ಬಾಂಡ್ಲಿನಲ್ಲಿ ಸುಮಾರು 3 ರಿಂದ 4 ಮುದ್ದೆಗಳು ಸಹ ಮಾಡ್ಕೋಬೋದು. ಇನ್ನೂ ಜಾಸ್ತಿ ಮುದ್ದೆಗಳನ್ನ ನಾವು ಮಾಡಬೇಕು ಅನ್ನೋದಾದರೆ ತಪ್ಪಲಲ್ಲಿ ಹಿಟ್ಟು, ಕೌಗೋಲು ಮತ್ತು ಹಿಟ್ಟಿನ ಕೋಲನ್ನ ಬಳಸಿ ಸಹ ಮಾಡ್ಕೋಬೋದು. ಎಲ್ಲರೂ ಇಷ್ಟಪಟ್ಟು ತಿನ್ನೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಮೆಂತ್ಯ ಮುದ್ದೆ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಕೈಗೆ ನೀರನ್ನು ಹಾಕ್ಕೊಂಡು ಮುದ್ದೆ ಕಟ್ಕೋತಾ ಇದ್ದೀನಿ. ನೀವು ಇಷ್ಟಪಟ್ಟಲ್ಲಿ ತುಪ್ಪನೂ ಸಹ ಕೈಗೆ ಸವರಿಕೊಂಡು ಮುದ್ದೆನ ಕಟ್ಕೋಬೋದು. ಕನ್ಸಿಸ್ಟೆನ್ಸಿ ಭಾಳ ಚೆನ್ನಾಗಿದೆ. ಈ ರೀತಿ ಮುದ್ದೆ ಕಟ್ಕೋಬೇಕಾಗತ್ತೆ. ನೋಡಲಿಕ್ಕೂ ಸಹ ಚೆನ್ನಾಗಿದೆ, ತಿನ್ನಲಿಕ್ಕೂ ಸಹ ಭಾಳ ಚೆನ್ನಾಗಿದೆ ಮೆಂತ್ಯ ಮುದ್ದೆ. ಮುದ್ದೆ ಮಾಡಬೇಕಾದ್ರಂತೂ ಘಮ ಘಮ ಅಂತ ಇರುತ್ತೆ. ಯಾವಾಗ ತಿಂತೀವೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ. ನಾನು ಈ ದಿನ ಮೆಂತ್ಯ ಮುದ್ದೆಗೆ ಕಾಂಬಿನೇಷನ್ ಆಗಿ ತರಕಾರಿ ಸಾರು ಮಾಡ್ಕೊಂಡಿದ್ದೆ. ಬಹಳ ಚೆನ್ನಾಗಿತ್ತು. ನೋಡಿದ್ರಲ್ಲ ಮೆಂತ್ಯ ಮುದ್ದೆನ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈಗ ಮೆಂತ್ಯ ಮುದ್ದೆ ಸವಿಯಲು ಸಿದ್ಧ ಆಗಿದೆ. ಈ ರೀತಿ ಒಂದು ಸಣ್ಣ ಹಳ್ಳ ಮಾಡಿ ಅದಕ್ಕೆ ತುಪ್ಪ ಹಾಕ್ಕೊಂಡು ಸಾರು ಹಾಕ್ಕೊಂಡು ತಿಂತಾದರೆ ಬಹಳ ರುಚಿಯಾಗಿರುತ್ತೆ. ಅರ್ಧ kg ಮೆಂತ್ಯ ಹಾಕಿರೋದ್ರಿಂದ ಬಹಳ ಕಹಿ ಇರುತ್ತೆ ಅಂತ ಅನ್ಕೋತೀರಾ. ನಿಜವಾಗ್ಲೂ ಕಹಿ ಇರೋದಿಲ್ಲ. ಮುದ್ದೆ ತಿನ್ನಬೇಕಾದ್ರೆ ನಾವೇನಾದರೂ ಚೆನ್ನಾಗಿ ಅಗೆದು ತಿಂದರೆ ಮಾತ್ರ ಸ್ವಲ್ಪ ಕಹಿ ಇರುತ್ತೆ. ಇಲ್ಲಾಂದರೆ ಸಾಮಾನ್ಯವಾಗಿ ನಾವು ಮುದ್ದೆನ ನುಂಗೋದ್ರಿಂದ ಎಲ್ಲೂ ಮೆಂತ್ಯ ಹಾಕಿದ್ದೀವಿ ಅಂತ ಅನಿಸೋದಿಲ್ಲ. ಬಹಳ ರುಚಿಯಾಗಿರುತ್ತೆ. ಆದ್ದರಿಂದ ಮಕ್ಳಿಗೂ ಸಹ ವಾರಕ್ಕೆ 2 ರಿಂದ 3 ಬಾರಿ ನಾವು ಮಾಡಿಕೊಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.